ಕೇಳ್ತಾರೆ ಸರ್. ಕೇಳ್ತಿರಲ್ಲ ಸರ್, ಜಿಲ್ಲಾಧಿಕಾರಿಗಳು ಕೇಳ್ತಿರಲ್ಲ ನೀವು, ಕೇಳ್ತಿರಲ್ಲ ಸರ್, ಸಮಸ್ಯೆ ಕೇಳ್ತಿರಲ್ಲ ಸರ್. ಪ್ರತ್ಯಕ್ಷವಾಗಿ ನೋಡಿದಾಗ ಆಮೇಲೆ ಹೆಣ್ಮಕ್ಳಿಗೆ ಇಷ್ಟು ನಮ್ಮ MLA ಸಾಹೇಬ್ರು ಕೇಳಿ ಒಂದು ಸಲ ಹೆಣ್ಮಕ್ಳು ಬಂದು ಒಂದು ಅಕ್ಷರ ಮಾತಾಡೋದಂದ್ರೆ ಸರ್ MLA ಹಾಗೆ ಇಲ್ಲಿ ತನಕ ಈ ಅಡುಗೆ ಮನೆಗಿದ್ದಾರೆ ಅವ್ರು ಎಂದೂ ಬಯಸದೆ ಹೊರಗೆ ಬರೋದೆ. ಅನಿತಮ್ಮ ಅವರು ಬೆಳೆಸಕ್ಕೆ ಅವರು ಒಂದಷ್ಟರ ಮಟ್ಟಿಗೆ ಅದನ್ನು ಸ್ವಲ್ಪ ಗಮನದಲ್ಲಿ ನೀವೆಲ್ಲರೂ ಸ್ವಲ್ಪ ಇಂದ ಹೆಣ್ಮಕ್ಳು ಈ ಸಲ ಮತ್ತೆ ನೀವು ಇಲ್ಲಿ ಬಂದಿರಂತ ಎಲ್ಲ ಗಣಿತ ಗೌರವ ಕೊಡ್ತೀವಿ ಇದೊಂದ್ಸಲ. ಆಮೇಲೆ ಇದಕ್ಕೂ ಮಿಕ್ತಪ್ಪ ಅಂದ್ರ ಮತ್ತೆ ಚಂಡಿ ಚಾಮುಂಡ್ಯಾಗ ಹಾಕ್ತಾರೆ ಎಲ್ಲರೂ ಈ ಸಲ ಮಾಡಿ ಮಾತುಗಳು. ಯಾಕೆ ಕಬ್ಲ ಮಾಡ್ತೀರಪ್ಪ? ಒಬ್ಬರು ಮಾತಿಗೆ ಒಬ್ಬರು ಮಹತ್ವ ಕೊಡಲಾರ್ದಕ್ಕ ಅದೇನಾಗುತ್ತೆ ಅಂದ್ರೆ ಗಲಿಬಿಲಿ ಆಗಿಬಿಡುತ್ತೆ. ವಿಷಯ ಗಂಭೀರವಾಗಿ ಹೊಸದೇನು ಹೇಳಕತ್ತಿಲ್ಲ, DCರಿಗೆ ಹೊಸದಾಗಿ ಹೇಳಕತ್ತಿಲ್ಲ, MLAರಿಗೆ, ಸಂಗಣ್ಣರಿಗೆ ಎಲ್ಲರಿಗೂ ಮನವರಿಕೆ ಐತಿದ್ದು. ಆದ್ರೆ ನೆನಪಿಟ್ಟಗಾರಿ ಸರ್ ನೀವು ಹಾನಿಯಾಗುತ್ತಿದ್ದು, ಮಾರಕ ಕಾಯಿಲೆಗಳಿಂದ ಸಾಕು ಪ್ರಾಣಿಗಳು ಮತ್ತು ಜನರ ಸಾವು ಸಂಭವಿಸುತ್ತಿದ್ದು, ಸ್ಪಾಂಜರ್ ಕಾರ್ಖಾನೆಗಳ ಸ್ಥಳಾಂತರಿಸಲು ಈ ಕೂಡಲೇ ಕ್ರಮ ವಹಿಸುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕೊಪ್ಪಳ ತಾಲೂಕಿನ ಹಿರೇಬಗನಾಳ್ ಗ್ರಾಮದ ಸುತ್ತಮುತ್ತಲಿನ ಕಾರ್ಖಾನೆಗಳಾದ ಮೇ ತನುಷ್ ಇಸ್ಪಾತ್ ಪ್ರೈವೇಟ್ ಯೂನಿಟ್ 1 and 2, ಒನ್ನೆ ಸ್ಟೀಲ್ ಯೂನಿಟ್ 1 and 2, HRG ಪ್ರೈವೇಟ್ ಲಿಮಿಟೆಡ್, PBS ಯೂನಿಟ್ 1 and 2, ಮೇ ILC ಮೆಟಾಲಿಕ್ಸ್ ಪ್ರೈವೇಟ್ ಲಿಮಿಟೆಡ್ 2, ಆಮೇಲೆ SV ಇಸ್ಪಾತ್ ಪ್ರೈವೇಟ್ ಲಿಮಿಟೆಡ್, ಧ್ರುವದೇಶ್ ಮೆಟಾಲಿಕ್ಸ್, ಸಾಯಿ ಅಖಿಲ ಬಾಬಾ ಜ್ಯೋತಿ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್, ಭದ್ರಾಶ್ರೀ, SK ಸ್ಟೀಲ್ ಆ ಕಚ್ಚಾ ವಸ್ತು ಸ್ಕ್ರೀನ್ ಮಾಡುವ ಕ್ರಷರ್ ಸ್ಕ್ರೀನ್ಗಳಿಂದ ಹೊರಸೂಸುವ ವಿಷಪೂರಿತ ಕಪ್ಪು ಬೂದಿಯಿಂದ ಗ್ರಾಮದ ಜನರಿಗೆ, ಚಿಕ್ಕ ಮಕ್ಕಳಿಗೆ, ವಯಸ್ಸಾದವರಿಗೆ ಅನಾರೋಗ್ಯ ಕಾಯಿಲೆಗಳಾದ ವಾಂತಿ, ಬೇದಿ, ನಿಶಕ್ತಿ, ಜ್ವರ ಮತ್ತು ಗಂಭೀರ ಕಾಯಿಲೆಗಳಾದ ಹೃದಯ ಕಾಯಿಲೆ, ದೃಷ್ಟಿ ಕಾಯಿಲೆ, ಅಸ್ತಮ ಕಾಯಿಲೆ, ಉಸಿರಾಟದ ತೊಂದರೆ, ಶ್ವಾಸಕೋಶದ ಕಾಯಿಲೆ, ಇನ್ನೂ ಅನೇಕ ತರನಾದ ಕಾಯಿಲೆಗಳಿಂದ ಗ್ರಾಮಸ್ಥರು ಬಳಲುತ್ತಿದ್ದಾರೆ. ಕಪ್ಪು ಧೂಳು ಬೀಳುವುದರಿಂದ ರೈತರ ಬೆಳೆಯಲ್ಲಿ ಇಳುವರಿ ಕುಂಠಿತವಾಗುವುದಲ್ಲದೆ ಸರ್ವನಾಶವಾಗುತ್ತಿವೆ ಹಾಗೂ ಜಾನುವಾರುಗಳು ಕಪ್ಪು ಧೂಳು ಮಿಶ್ರಿತ ಮೇವು ಮತ್ತು ನೀರನ್ನು ಸೇವಿಸುತ್ತಿರುವುದರಿಂದ ಗರ್ಭಪಾತವಾಗಿ ಜಾನುವಾರುಗಳ ಸಾವು ಸಂಭವಿಸುತ್ತಿವೆ. ಸದರಿ ಎಲ್ಲಾ ಕಾರ್ಖಾನೆಗಳಿಂದ ಹೊರಬಿಡುವ ಕಪ್ಪು ಧೂಳು ತ್ಯಾಜ್ಯ ಹಳ್ಳಕೊಳ್ಳದ ಮೂಲಕ ತುಂಗಾಭದ್ರಾ ನದಿಯನ್ನು ಸೇರುತ್ತಿರುವುದರಿಂದ ನದಿ ನೀರು ಕಲುಷಿತಗೊಳ್ಳುತ್ತಿದೆ. ಕೆಟ್ಟ ವಾತಾವರಣ ಅಪ್ಪ ಮಾಡಿಬಿಡ್ರಿ ಅಂತಂದು ಇದನ್ನ ಮಾಡಿದ್ರ ಸಾವಿರಾರು ಜನರ ಬದುಕಿನ ಪ್ರಶ್ನೆ ಇರ್ತೈತೆ ಸರ್. ದಯಮಾಡಿ ಕೈ ಮುಗಿದು ಹೇಳ್ತೀನಿ, ಎಲ್ಲ ಫ್ಯಾಕ್ಟ್ರಿಗಳಿಗೂ ಕಡಿವಾಣ ಹಾಕ್ರಿ. ನಾವು ಫ್ಯಾಕ್ಟ್ರಿ ಕಿತ್ಕೊಂಡು ಹೋಗ್ರಿ ಅನ್ನಕ್ ಆಗಲ್ಲ, ಈಗ ಬಿದ್ಬಿಟ್ಟೈತಿ. ಆದ್ರ ಇನ್ನೊಬ್ರು ಹೊಲಕ್ಕೆ ಕರೆ ಬೀಳಾರ್ದಂಗ, ಇನ್ನೊಬ್ರು ಹೊಲದಾಗ ಟೋಟಲಿ ಯಾರಿಗೂ ರೈತರಿಗೆ ತೊಂದರೆ ಆಗ್ಲಾರ್ದಂಗ, ಜಾನುವಾರುಗಳಿಗೆ ತೊಂದರೆ ಆಗ್ಲಾರ್ದಂಗ, ವನ್ಯಜೀವಿಗಳ ಸಂರಕ್ಷಣೆ ಕಾಯ್ದೆ ಏನ್ ಹೇಳ್ತದೆ ಸರ್, ನಿಮ್ಗೆ ಗೊತ್ತೈತಲ್ಲ ಸರ್ ಅದೆಲ್ಲ. ದಯಮಾಡಿ ಕೈ ಮುಗಿದು ಎಲ್ಲರಿಗೂ, ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕು ಐತಿ, ಸಾಯಿಸುವ ಹಕ್ಕಿಲ್ಲ. ಅದಕ್ಕೋಸ್ಕರ ನಾವು ಬದುಕ್ಬೇಕಂದ್ರೆ ನಮ್ಮ ಬದುಕಿನ ಹಕ್ಕಿನ ಪ್ರಶ್ನೆ ನಿಮ್ ಕೈಯಾಗೈತಿ. ನಮ್ಮನ್ನು ಉಳಿಸ್ತಿರೋ ಸಾಯಿಸ್ತಿರೋ ನೀವ ನೋಡ್ರಿ. ಲಾಸ್ಟ್ ನಿಮ್ ಹೆಸರು ಬಾರ್ದಿಟ್ಟು ಎಣ್ಣೆ ಕೂಡಲು ರೈತ ಸಾಯದಂತ ಗ್ಯಾರಂಟಿ. ಚೆನ್ನಾಗಿ ಯಾರು ಸಾಯ್ತಾರಲ್ಲ ಗೊತ್ತಿಲ್ಲ. ಜಿಲ್ಲಾಧಿಕಾರಿಗಳ ಹೆಸರು, ಶಾಸಕರ ಹೆಸರು ಬಾರ್ದಿಟ್ಟು ಕಂಪ್ನಿ ವಿರುದ್ಧ ಹೋರಾಟ ಮಾಡಿ ಲಾಸ್ಟ್ ನಾನಂತೂ ಸುಸೈಡ್ ಮಾಡ್ಕೊಳ್ಳೋದಂತೂ ಸತ್ಯ. ಯಾಕಂದ್ರೆ ನನ್ನ ಹೊಲನ ಸ್ಪಾಟ್ ವಿಸಿಟ್ ಮಾಡ್ರಿ ನೀವು. ನಾನು ಹೆಂಗ್ ಬದುಕಬೇಕು, ನಾನು ಹೆಂಗ್ ಬೆಳೆ ತೆಗಿಬೇಕು ಅನ್ನೋದನ್ನ ನೀವು ಕಣ್ಣಾರೆ ಬಂದು ಒಂದ್ಸರಿ ನನ್ನ ಹೊಲನ ನೋಡ್ರಿ ಸರ್. ನಾನು ಇಷ್ಟು ಮಾತಾಡಕತ್ತೀನಂದ್ರ ನಾನು ಎಲ್ಲೋ ಹೊಲ ಇಟ್ಕೊಂಡು ಅಲ್ಲ ಸರ್, ನನ್ನ ಕಂಪ್ನಿ ಮಕ್ಳು ಇರ್ತಕ್ಕಂಥ ಹೊಲದನ್ ಸರ್. ಅದು 57 ಸರ್ವೆ ನಂಬರ್, ನಂದು 58
ಸರ್ ನಂದು 58 ಸರ್ ಅದು ಊರಂದಿರೋ ಹೊಲ ನೋಡಿರಿ ಸರ್ ನೀವು 58 ಸರ್ವೆ ನಂಬರ್ 57 ಆಗೈತೆ ಸರ್ PBS ಪ್ಲಾಂಟ್ ನಂದು 58 ಸರ್ ಕೇಳಿನಂದ್ರೆ ಏನಂತ ಗೊತ್ತಂತ ಸರ್ ಆ ಫ್ಯಾಕ್ಟ್ರಿಯಲ್ಲಿ ಇರ್ತಕ್ಕಂಥವ್ರು ಏನ್ ಮಾಡ್ಕೊಂತೀರಿ ಕೋರ್ಟ್ಗೆ ಹಾಕ್ತೀರಾ ಅದು ಎಷ್ಟು ದಿನಕ್ಕೆ ಬರ್ತದೆ ಬಾ ಹೋಗಿ ಅವಾಗ ಅಂತಾರ ಅವ್ರು ನಿಮ್ ಕೈಲಿ ಏನ್ ಮಾಡ್ಕೊಳಕಾಗತ್ತಂತ ಸರ್ ನಾನು ಒಬ್ಬನು ಏನ್ ಮಾಡಕ್ಕಾಗತ್ತೆ ಸರ್ ನಾನೇನಾದ್ರು ಮಾಡಕ್ ಹೋದ್ನಪ್ಪ ಅಂತಂದ್ರೆ ಜನ ಆಲ್ರೆಡಿ ಅದಕ್ಕೆ ಬೇರೆ ರೀತಿಯಿಂದ ನಾ ಹೇಳ್ತಾರೆ ಕಂಪ್ನಿಯವರು ದೌರ್ಜನ್ಯ ಮಾಡ್ತಾರೆ ಗೇಟ್ ಬಂದ್ ಮಾಡಿದ್ವಿ ಅಂದ್ರೆ ಉದ್ದೇಶಪೂರ್ವಕ ಕೆಟ್ಟ ಉದ್ದೇಶ ಅಂತ ಹಿರೇಬಗ್ನಾಳ್ ಗ್ರಾಮದಲ್ಲಿ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ಆಗ್ತಕ್ಕಂಥ ಕಾರ್ಖಾನೆಗಳಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ನಾವು ಮತ್ತು ಸಂಗಣ್ಣ ಸಾಹೇಬರು ಗುಳಪ್ಪನವರು ಮತ್ತು ಎಲ್ಲ ಮುಖಂಡರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಂತ ಸುರೇಶ್ ಸಾಹೇಬರೆಲ್ಲ ಸೇರಿ ಎಲ್ಲ ಮನೆಗಳನ್ನು ಮತ್ತು ಮನೆಯಲ್ಲಿ ಬೀಳ್ತಕ್ಕಂಥ ಧೂಳನ್ನು ಅವರಿಗೆ ಆರೋಗ್ಯದ ಮೇಲೆ ಆಗಿರ್ತಕ್ಕಂಥ ಪರಿಣಾಮವನ್ನು ಇವತ್ತು ಉಸಿರಾಟ ತೊಂದರೆ ಇರ್ಬೋದು, ಇವತ್ತು ರಕ್ತಹೀನತೆ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಹುಟ್ಟತಕ್ಕಂಥ ಮಕ್ಕಳ ಮೇಲೆ ಅಂಗವೈಕಲ್ಯತೆ ಇರ್ಬೋದು, ಇವೆಲ್ಲ ಕೂಡ ಗ್ರಾಮಗಳಲ್ಲಿ ಸ್ವತಃ ನಾವೆಲ್ಲರೂ ಕೂಡ ಕಣ್ಣಾರೆ ಕಂಡಿದ್ದೇವೆ. ಸೊ ನಮ್ಮೆಲ್ಲರ ಸಾರ್ವಜನಿಕರ ಉದ್ದೇಶ ಏನಂದರೆ ಕಾರ್ಖಾನೆಗಳು ಏನು ಅತಿ ಹೆಚ್ಚು ಡಸ್ಟ್ಗಳನ್ನು ಬೀರ್ತವೆ ಅಂಥ ಕಾರ್ಖಾನೆಗಳಿಗೆ ಕಡಿವಾಣವನ್ನು ಹಾಕಬೇಕಂತ ಹೇಳಿ ಗ್ರಾಮಸ್ಥರ ಒತ್ತಾಯ ಆಗಿದೆ. ಇವತ್ತು ಕುಡಿಯೋ ನೀರು ಇರ್ಬೋದು, ಜಾನುವಾರುಗಳಿಗೆ ಕುಡಿಯೋ ನೀರಿನ ತೊಂದರೆ ಇರ್ಬೋದು, ರೈತರು ಬೆಳೀತಕ್ಕಂಥ ಬೆಳೆಗೆ 40% ಇಳುವರಿ ಕಡಿಮೆಯಾಗಿರ್ತಕ್ಕಂಥ ನಿದರ್ಶನವನ್ನು ಇವತ್ತು ನಾವು ಖುದ್ದಾಗಿ ಕಂಡಿದ್ದೇವೆ. ಹಾಗಾಗಿ ನಮ್ಮದಿಷ್ಟೇ ಕಾರ್ಖಾನೆಗಳಿಗೆ ಮಾಲೀಕರಿಗೆ ನಾವು ಒತ್ತಾಯ ಮಾಡ್ತೇವೆ. ಇದು ಗ್ರಾಮಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಆರೋಗ್ಯದ ಮೇಲೆ, ಗ್ರಾಮದ ಸಾರ್ವಜನಿಕರ ಮೇಲೆ, ಪ್ರಾಣಿಗಳ ಮೇಲೆ ಎಲ್ಲದೂ ಬೀಳೋದ್ರಿಂದ ನೀವು ನಿಮ್ಮ ಕಾರ್ಖಾನೆಗಳಿಗೆ ಯಾವ ರೀತಿ ಜೀರೋ ಡಸ್ಟ್ ಪ್ರೂಫ್ ಮಾಡಬೇಕು ಅದನ್ನು ಕ್ರಮ ವಹಿಸಬೇಕಂತೇಳಿ ಈ ಗ್ರಾಮದಲ್ಲಿ ಸಭೆ ಕೂಡ ಮಾಡಿದ್ದೇವೆ. ಈಗಾಗಲೇ 5 ಫ್ಯಾಕ್ಟ್ರಿಗಳಿಗೆ ಕ್ಲೋಸರ್ ಆರ್ಡರ್ ಕೊಟ್ಟಿದ್ರು ಪೊಲ್ಯೂಷನ್ ಬೋರ್ಡ್. ಇವತ್ತು ಅದನ್ನು ಕೋರ್ಟ್ನಲ್ಲಿ ನೋಟಿಸ್ ಕೊಟ್ಟಿದ್ದನ್ನು ಸ್ಟೇ ತಂದಿದ್ದಾರೆ. ಸೊ ಈಗ ಮತ್ತೆ ಅವು 5 ಅಲ್ಲದೇ ಹೆಚ್ಚು ಕಾರ್ಖಾನೆಗಳು ಯಾವ್ಯಾವ ಡಸ್ಟನ್ನು ಹೆಚ್ಚು ಒಗಿತಾವೆ ಅದೆಲ್ಲದಕ್ಕೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲರೂ ಕೂಡ ನಾವು ಜನಪ್ರತಿನಿಧಿಗಳು ಮನವರಿಕೆ ಮಾಡಿದ್ದೇವೆ. ಅವ್ರ ಮೇಲೆ ಏನು ಕ್ರಮ ವಹಿಸಬೇಕು ಅದನ್ನು ಖಂಡಿತವಾಗಿ ಕ್ರಮ ವಹಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಜನರಿಗೂ ಕೂಡ ನಾವು ಹೇಳಿದ್ದೇವೆ. ಇವತ್ತು ಕಾರ್ಖಾನೆಯವರು ಕೂಡ ಇವತ್ತೇನು ಅಲ್ಲಿ ಕೆಲವಿಷ್ಟು ಕಾರ್ಖಾನೆಗಳು 4-5 ಕಾರ್ಖಾನೆಗಳು ಜೀರೋ ಡಸ್ಟ್ ಮಾಡ್ಕೊಂಡಿದ್ದಾರಂತೆ. ಹಾಗಾಗಿ ಸಾರ್ವಜನಿಕರು ಹೇಳಿದ್ದನ್ನು ನಾವು ಇವತ್ತಿಲ್ಲಿ ಕೇಳಿರೋದು. ಆ ರೀತಿ ಜೀರೋ ಡಸ್ಟ್ ಮಾಡಲಿಕ್ಕೆ ಏನು ಕಾರ್ಖಾನೆಗಳು ಕ್ರಮ ವಹಿಸಬೇಕು ಅದನ್ನು ವಹಿಸಿದರೆ ಇಲ್ಲಿ ನಮ್ಮ ಸಾರ್ವಜನಿಕರ ಆರೋಗ್ಯದ ಮೇಲೆ ಪರಿಣಾಮ ಬೀರಿದಾಗ ರೀತಿಯಲ್ಲಿದ್ದರೆ ಅವ್ರಿಗೆ ನಡೆಸಲಿಕ್ಕೆ ಅವಕಾಶ ಕೊಡೋಣ ಅಂತೇಳಿ ಸಾರ್ವಜನಿಕರು ಹೇಳಿದ್ದಾರೆ. ಸೊ ಆ ಕಾರಣಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಇಮಿಡಿಯೇಟ್ಲಿ ಅವ್ರಿಗೆ ನೋಟಿಸ್ ಸರ್ವ್ ಮಾಡಿ ಒಂದು ಸಭೆ ಕರೆದು ಅವರು ಆ ಡಸ್ಟ್ ನಿಲ್ಲಿಸದೆ ಹೋದರೆ ತಕ್ಷಣ ಕಂಪನಿ ಬಂದ್ ಮಾಡ್ಬೇಕಂತೇಳಿ ತೀರ್ಮಾನವನ್ನು ಇವತ್ತು ನಾವೆಲ್ಲರೂ ಕೂಡ ತೆಗೆದುಕೊಂಡಿದ್ದೇವೆ. ಆ ರೀತಿ ನಾವು ಆ ವರದಿ ಕೂಡ 5 ಫ್ಯಾಕ್ಟ್ರಿದು ಕ್ಲೋಸರ್ದು ವರದಿ ಸೋಮವಾರ ಮಂಡೇ ಬರ್ತದೆ. ನಮ್ಮದು ಸದನ ಇದೆ. ನಾವು ಪೊಲ್ಯೂಷನ್ ಬೋರ್ಡ್ ಚೇರ್ಮನ್ ಅವರಿಗೆ, ನರೇಂದ್ರ ಸ್ವಾಮಿ ಅವರಿಗೆ, ನಾವು ಕರಡಿ ಸಂಗಣ್ಣ ಸಾಹೇಬರು ಎಲ್ಲ ಜನಪ್ರತಿನಿಧಿಗಳು ಸೇರಿ ಮಾತನಾಡಿದ್ದೇವೆ. ಅವ್ರದ್ದು ಒಂದು ಸಮಯ ವಿಸಿಟ್ ಇಲ್ಲಿ ಇಡಿಸ್ತೇವೆ. ಆಮೇಲೆ ಯಾರ್ಯಾರು ಕಂಪ್ನಿಗಳು ಹೆಚ್ಚು ಧೂಳನ್ನು ಒಗಿತಾವ ಅವ್ನು ಖಂಡಿತವಾಗಿ ಬಂದ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. 40% ಪರಿಹಾರವನ್ನು ಕೊಡಬೇಕು, ಜೊತೆಗೆ ಟ್ರೀಟ್ಮೆಂಟ್ನು ಕೂಡ ಕಾರ್ಖಾನೆಯವರೇ ಮಾಡಿಸ್ಬೇಕು ಅಂತ ಹೇಳಿ ಅದನ್ನು ನಾವೀಗ ಮಾನ್ಯ ಜಿಲ್ಲಾಧಿಕಾರಿ ಸುರೇಶ್ ಸಾಹೇಬ್ ನೋಟಿಸ್ ಕಳಿಸಿದ ಮೇಲೆ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಕೂಡ ಮಾತನಾಡಿದ್ದೇವೆ. ನಾವೆಲ್ಲ ಜನಪ್ರತಿನಿಧಿಗಳು ಎಲ್ಲ ಕಂಪ್ನಿ ಓನರ್ಸ್ ಕರೆದು ಇಲ್ಲಿ ಏನೇನು ಡಸ್ಟ್ ಹೆವಿ ಬರ್ತಾ ಇದೆ. ಈಗ ಒಬ್ರು ಲೇಡಿ ಮಾತಾಡಿದ್ರು, ಇಲ್ಲಿ 6 ತಿಂಗಳ ಮಳೆಗಾಲದಾಗ ನಮಗೆ ಡಸ್ಟ್ ಬರೋಲ್ಲ, ಕೇವಲ 6 ತಿಂಗಳು ಮಾತ್ರ ನಮ್ಗೆ ಹೆಚ್ಚು ಎಫೆಕ್ಟಿವ್ ಆಗ್ತೈತೆ ಅಂತೇಳಿ ಮಾತಾಡಿದರು. ಆ 6 ತಿಂಗಳ ಅವರಿಗೆ ಕ್ರಮ ವಹಿಸಲಿಕ್ಕೆ ಕಂಪ್ನಿ ಓನರ್ಸ್ ಕರೆದು ನೀವು ಅದನ್ನು ಜೀರೋ ಡಸ್ಟ್ ಮಾಡಲಿಕ್ಕೆ ಏನು ಕ್ರಮ ವಹಿಸಬೇಕು ಅದನ್ನು ಮಾಡಬೇಕು. ಅದನ್ನು ಮಾಡದೆ ಹೋದಂಥ ಸಂದರ್ಭದಲ್ಲಿ ಬಂದ್ ಮಾಡಬೇಕು. ಬಂದ್ ಮಾಡಿ ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳಿಗೆ ರೈತರದ್ದು ಇವತ್ತು ಬೆಳೆ ಇಳುವರಿ 40% ಕಡಿಮೆ ಇರ್ಬೋದು, ಅನಾರೋಗ್ಯದ ಮೇಲೆ ಆಗಿರ್ತಕ್ಕಂಥ ಚಿಕಿತ್ಸೆ ಇರ್ಬೋದು, ಅವರ
CSR ಫಂಡ್ನ ಕೊಡ್ತಾರೋ ಯಾವ್ದಾರು ಕೊಡ್ತಾರೋ ಪರಿಣಾಮ ಕೊಡಲಿ ಅಂತಕ್ಕಂಥ ಒತ್ತಾಯವನ್ನು ಆ ಸಭೆಯಲ್ಲಿ ನಾವು ಮಾತಾಡ್ತೀವಿ. ಸರ್, ಈಗ ನಮ್ಮ ಜಿಲ್ಲೆಯಾಗಿ 27 ವರ್ಷ ಆಯಿತು. ತಾವು 3 ಟರ್ಮ್ ಇದು ಭಾಳ ವರ್ಷಗಳಿಂದ ಈ ಕಾರ್ಖಾನೆಗಳು ಇಲ್ಲಿ ಲ್ಯಾಂಡನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ನಮ್ಮ ಸಾರ್ವಜನಿಕರಿಗೂ ನಮಗೂ ಈ ರೀತಿ ಡಸ್ಟ್ ಒಗಿತಾವೆ ಅಂತಕ್ಕಂಥ ಕಂಪ್ನಿಗಳು ಬರ್ತಾವಂತಕ್ಕಂಥ ನಮಗೆ ಮನವರಿಕೆ ಇರಲಿಲ್ಲ. ನಮಗೆ ನಮ್ಮ ಜನರಿಗೆ ಏನಿತ್ತು, ಉದ್ಯೋಗ ಸಿಗುತ್ತೆ, ಇಲ್ಲಿ ಜೀವನ ಕಟ್ಕೊಳ್ಬೋದು ಅಂತಕ್ಕಂಥ ಆಶಯ ಮನೋಭಾವದಿಂದ ಅವತ್ತು ಮಾಡಿದ್ದಾರೆ. ಈಗ ನಾವು ಅಲ್ಲಿ ವಿಂಡ್ ಮಿಲ್ಗೆ ಅಳವಂಡಿ ಹೋಬಳಿನಲ್ಲಿ ಲ್ಯಾಂಡ್ ಕೊಡ್ತಾ ಇದ್ದಾರೆ. ಅವರು ನಮ್ಮನ್ನು ಕೇಳಲಿಲ್ಲ. ಲ್ಯಾಂಡ್ ಕೊಡಬೇಕಾದ್ರೆ 30,000 ರೂಪಾಯಿ ಒಂದು ಎಕರೆಗೆ ತಗೊಂಡು ಒಂದು ಅಗ್ರಿಮೆಂಟ್ ಮಾಡ್ಕೊಂಬಿಟ್ರು. ಈಗ ವಿಂಡ್ ಮಿಲ್ ಹಾಕಿದ್ದಾರೆ. ರೈತರು ನಮಗೆ ಬಿಡಿಸ್ಕೊಡ್ರಿ ಅಂತ ಬರ್ತಾರೆ. ಈ ಪರಿಸ್ಥಿತಿ ಏನಾಗ್ತದೆ, ಮುಂಚೆ ನಾವು ಸಂಗಣ್ಣ ಸಾಹೇಬರು ನಾವೆಲ್ಲ ಜನಪ್ರತಿಗಳು ಅವರಿಗೆ ನಾವು ಇರಿಗೇಷನ್ ಮಾಡಿದ್ದೀವಿ, ಲ್ಯಾಂಡ್ ಕೊಡಬೇಡ್ರಿ, ಸೋಲಾರಿಗೆ ಕೊಡಬೇಡ್ರಿ, ವಿಂಡ್ ಮಿಲ್ಲಿಗೆ ಕೊಡಬೇಡ್ರಿ ಅಂಥೇಳಿ ಎಷ್ಟು ಹೇಳಿದ್ರೂ ನಮ್ಮ ರೈತರು ಕೇಳಲಿಲ್ಲ. ಈಗ ನಾವು ಸಿಂಗ್ತಾಲೂರು 552 ಕೋಟಿಗೆ 78,000 ಎಕರೆ ನೀರಾವರಿ ಮಾಡ್ತಾಯಿದ್ದೀವಿ. ಯಾರಿಗೆ ನೀರಾವರಿ ಮಾಡೋದು? ಮತ್ತು ಅದು ನಮಗೆ ಒಂದು ವರ್ಷ ಯಾಕೆ ನೆನಗುದಿ ಬಿತ್ತಂದ್ರೆ ಇವ್ರೇನು ವಿಂಡ್ ಮಿಲ್ಲಿಗೆ ಸೋಲಾರಿಗೆ ಕೊಟ್ಕೊಂಡಾರಲ್ಲ, ಆ ಲ್ಯಾಂಡ್ ತೆಗೆದು ಮತ್ತೆ ನಾವು ಗೆಜೆಟ್ ಮಾಡಿಸೋದಕ್ಕೆ ಅದನ್ನು ರೆಡಿ ಮಾಡಿಸ್ಕೊಂಡು ಹೋಗಕ್ಕೆ ಲೇಟ್ ಆಗಿಬಿಡುತ್ತೆ. ಇವತ್ತು ನಿರ್ಣಯ ಆಗಿದ್ದು ಎಷ್ಟು ದಿನದ ಕಾರ್ಯರೂಪಕ್ಕೆ? ಈಗ ನಾವು ನೋಟಿಸನ್ನು DC ಸಾಹೇಬರು ಈಗಲೇ ಇಮಿಡಿಯೇಟ್ಲಿ ಅವರಿಗೆಲ್ಲ ಕೊಡ್ತಾರೆ. ಒಂದು 7 ಡೇಸ್ 15 ಡೇಸ್ ನೋಟಿಸ್ ಹಾಕಿ ಕೊಡ್ತಾರೆ. ಕಾನೂನು ಪ್ರಕಾರ ಏನಿದೆ ಆ ರೀತಿ ಕೊಡ್ತಾರೆ. ಸಭೆಗಳನ್ನು ಕರೆದ ಸಂದರ್ಭದಲ್ಲಿ ನಾವು ಜಿಲ್ಲಾವಾಸಿ ಉಸ್ತುವಾರಿ ಸಚಿವರು, ಸಂಗಣ್ಣ ಸಾಹೇಬರು, ನಮ್ಮ ಗುಳಪ್ಪನವರು ಎಲ್ಲ ಕೂತ್ಕೊಂಡು ಇಲ್ಲಿ ಪರಿಸ್ಥಿತಿ ಬಗ್ಗೆ ಅವರಿಗೆ ನಾವು ಮನವರಿಕೆ ಮಾಡ್ತೀವಿ. ಅದಕ್ಕೆ ಅವರಿಗೆ ಸಮಯ ಕೊಡ್ತೀವಿ. ಬಂದ್ ಮಾಡಿ ಇಷ್ಟು ತಿಂಗಳೊಳಗಡೆ ನೀವು ಫಸ್ಟ್ ಬಂದ್ ಮಾಡಬೇಕು, ಪರಿಹಾರ ಕೊಡ್ಬೇಕು. ಎರಡನೇದು ಕಂಟ್ರೋಲ್ ಮಾಡ್ಕೊಳಕ್ಕೆ ಏನು ಮಾಡ್ಬೇಕು ಅದು ಮಾಡಬೇಕು. ಪೊಲ್ಯೂಷನ್ ನಾರ್ಮ್ಸ್ ಪ್ರಕಾರ ಅದು ಡೀಟೇಲ್ಸ್ ಕೊಡ್ತಾರೆ. ನಾನು ನಿಮಗೆ ಆ ಕಾಪಿ ಕೊಡಿಸ್ತೀನಿ. ಅವರಿಗೆ ಫುಲ್ ಪವರ್ ಕೊಡ್ತೀರಾ ನೀವು? ಅವ್ರಿಗೆ ಈಗೆಲ್ಲ ನಾವು ಕೊಡೋದಿರಲ್ಲ, ಅವ್ರಿಗೆ ಆಲ್ರೆಡಿ ಪವರ್ ಅಂತ. ಈಗ ಕೆಲವು ಆಪಾದನೆಗಳು ಸ್ಟೀಲ್ 1, 2 ಇನ್ಚಾರ್ಜಿ PBKS ಅಂತ ಒಂದಿದೆ, ಅದು ಆಮೇಲೆ ಇನ್ನೊಂದು ಇಸ್ಪಾತ್ ಅಂತ, ಇಷ್ಟಕ್ಕೆ ಕೊಟ್ಟಿದ್ದಾರೆ. ಜನವರಿ 17ನೇ ಕ್ಲೋಸರ್ ನೋಟಿಸ್ ಹೋಗಿತ್ತು. ಅದರ ನಂತರ ಅವ್ರಿಗೆ 15 ದಿವಸ ರಿಪ್ಲೈ ಕೊಡೋಕ್ಕೆ ಅವಕಾಶ ಇತ್ತು. ರಿಪ್ಲೈ ಕೊಟ್ಟ ಮೇಲೆ ಈಗ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಮತ್ತು ಹೊಸಪೇಟೆ ಅವರಿಬ್ಬರು ಜಂಟಿಯಾಗಿ ಇನ್ಸ್ಪೆಕ್ಷನ್ ಮಾಡಿ ವರದಿ ಕೊಡಬೇಕಂತಿದೆ. ಇದುವರೆಗೂ 3 ಫ್ಯಾಕ್ಟ್ರಿದು ಇನ್ಸ್ಪೆಕ್ಷನ್ ಮಾಡಿ ಅದರಲ್ಲಿ 2ಕ್ಕೆ ಈಗಾಗಲೇ ಅವ್ರು ರೆಕಮೆಂಡ್ ಮಾಡಿದ್ದಾರೆ, ಕ್ಲೋಸ್ ಮಾಡಬೇಕಂತ ಕಳಿಸ್ಕೊಟ್ಟಿದ್ದಾರೆ. 3ನೇದು ಕೂಡ ಹಾಗೆ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಇನ್ನೆರಡನ್ನು ಮಂಡೇ ಒಳಗಡೆ ಅವರು ಮಾಡಿ ಕಳಿಸ್ತಾರೆ. ಕಳಿಸಿದ ಮೇಲೆ ಬೋರ್ಡಿಂದ ಏರ್ ಆ್ಯಕ್ಟಲ್ಲಿ ಅವ್ರಿಗೊಂದು ಇನ್ನೊಂದು ಫೈನಲ್ ಹಿಯರಿಂಗ್ ಮಾಡಿ ಆರ್ಡರ್ ಮಾಡಬೇಕಂತಿದೆ. ಏರ್ ಆ್ಯಕ್ಟಲ್ಲಿ ಇರೋದು ಈ ರೀತಿ ಇದೆ. ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಸರ್ಗೆ ಇರೋದು ವರದಿ ಮಾಡೋದಕ್ಕೆ ಮಾತ್ರ ಪವರ್ಸ್ ಇದೆ. ಅದನ್ನು ಅವರು ಮಾಡಿದ್ದಾರೆ. ಅದಾದಮೇಲೆ ಮುಂದೆ ಸರ್ ಹೇಳಿರೋ ಹಾಗೆ ಮಾನ್ಯ ಶಾಸಕರು, ಜನಪ್ರತಿನಿಧಿಗಳೆಲ್ಲರೂ ಫಾಲೋಅಪ್ ಮಾಡ್ತಾರೆ ಅಲ್ಲಿ. ಬಟ್ ಈಗ ನಾನು ಇವರೆಲ್ಲ ಹೇಳ್ತಾ ಇರೋದನ್ನ ಗಮನದಲ್ಲಿಟ್ಕೊಂಡು ಪಬ್ಲಿಕ್ ನ್ಯೂಸೆನ್ಸ್ ಅಂತೇಳಿ ಭಾರತೀಯ ನ್ಯಾಯ ಸಂಹಿತಾದಲ್ಲಿ ಒಂದು ನೋಟಿಸನ್ನು ಅವ್ರಿಗೆ ಜಾರಿ ಮಾಡ್ತೀನಿ. ಈಗ ಇವ್ರು ಹೇಳಿರೋ ಹಾಗೆ ಇವತ್ತನೇ ನಾನು ಕ್ಲೋಸ್ ಮಾಡಿಬಿಟ್ರೆ ಅವ್ನು ನೈಸರ್ಗಿಕ ನ್ಯಾಯದ ನಿಯಮಗಳನ್ನ ಪಾಲನೆ ಮಾಡಿಲ್ಲ, ನಮ್ಗೆ ನೋಟಿಸು ಕೊಟ್ಟಿಲ್ಲ, ಎನ್ಕ್ವೈರಿ ಮಾಡಿಲ್ಲ ಅಂತೇಳಿ ಈಸಿಲಿ ಸ್ಟೇ ತೊಗೊಂಬಂದುಬಿಡ್ತಾರೆ. ಅವಾಗ ಪರ್ಪಸ್ ಸರ್ವ್ ಆಗೋದಿಲ್ಲ. ಇವರು ತಾತ್ಕಾಲಿಕವಾಗಿ ನಾವು ಏನೋ ಒಂದು ಮಾಡಿ ತೋರಿಸ್ಬೋದು, ಬಟ್ ಅದರಿಂದ ಉಪಯೋಗ ಆಗೋದಿಲ್ಲ. ಅದಲ್ಲದೆ ಬೇರೆ ಸಮಸ್ಯೆಗಳು ಕೂಡ ಹೇಳಿದ್ದಾರೆ. ಇಲ್ಲಿ ಅನಧಿಕೃತವಾಗಿ ಕ್ರಷರ್ ನಡೆಸ್ತಾ ಇದ್ದಾರಂತ, ಅವನ್ನೆಲ್ಲ ಕೂಡಲೇ ಬಂದ್ ಮಾಡಿಸೋದಕ್ಕೆ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ. ಇಮಿಡಿಯೇಟ್ಲಿ ಅವನ್ನೆಲ್ಲ ಬಂದ್ ನೋಡಿ. ಈಗ ಸಿದ್ದಪ್ಪ ಅವರೇ ಅಲ್ಲಲ್ಲ, ಅವರು ಹೇಳ್ತಾ ಇದ್ರು ಈಗ ನನಗೆ ಮಾತಾಡುವಾಗ ಏನಂದರೆ ನಾವು ಮನವಿ ಭಾಳ ಕೊಟ್ಬಿಟ್ಟು, ಮನವಿ ಹೆಂಗಿರುತ್ತಂದರೆ ಈಗ ತೊಗೊಂಡಿರೋದನ್ನು ಪ್ರಾಪರಾಗಿ ಇವ್ರಿಗೂ ನೋಟಿಸ್ ಕೊಟ್ಟು ಅವ್ರಿಗೂ ನೋಟಿಸ್ ಕೊಟ್ಟು ಇಬ್ಬರನ್ನೂ ಹಿಯರ್ ಮಾಡಿ ಆರ್ಡರ್ ಮಾಡಬೇಕಾಗ್ತದೆ. ಕೋರ್ಟ್ಗಳಿಗೆ ಹೋಗೋದ್ರಿಂದ ನಾವು ಪ್ರಾಪರ್ ಆಗಿ ಕೂಡ ಊರಿಗೆ ಬಂದಿದೆ ಸರ್, ಎಲ್ಲ ಕಡೆ ಅಡ್ಡಾಡಿದ್ರೆ ಹೆಂಗೆ ಸರ್ ಪರಿಸ್ಥಿತಿ? ಅಲ್ಲ, ಅವ್ರು ಏನು ಹೇಳ್ತಾ ಇದ್ದಾರೆ ಅದು ನಿಜ ಇದೆ. ಈಗ ನಾವೇ ಹೆಲ್ತ್ ಚೆಕಪ್ ಮಾಡಿಸಿದಾಗ ಈ ಊರಲ್ಲಿ 2238 ಜನ ಇದ್ದಾರೆ. 2238 ಜನರಲ್ಲಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ 126 ಜನರಿಗೆ ಇದೆ. ಅದೇ ರೀತಿ ಸ್ಕಿನ್ ಲೀಷನ್ಸ್ 100ಕ್ಕಿಂತ ಜಾಸ್ತಿ ಮಂದಿಗಿದೆ, ಅಂದರೆ ಅಲರ್ಜಿಕ್ ಇರತಕ್ಕಂಥದ್ದು. TB ಚಾಲ್ತಿ ಇರೋದು 6, ಹಳೇದು 23 ಇದೆ. ಅದೇ ರೀತಿ ಕ್ಯಾನ್ಸರ್ ಲೈವ್ ಈಗಿರೋದು 2 ಕೇಸ್ ಇದೆ. ಒಬ್ಬರಿಗೆ ಸರ್ವೈಕಲ್ ಕ್ಯಾನ್ಸರ್ ಇದೆ, ಒಬ್ಬರು ಓರಲ್ ಕ್ಯಾನ್ಸರ್ ಇದೆ, BP ಇದೆ, ಶುಗರ್ ಇದೆ, ಬೇರೆ ಬೇರೆ ಟೈಪ್ ಎಲ್ಲ ಪ್ರಾಬ್ಲಮ್ಸ್ ಇದಾವೆ. ಅವುಗಳನ್ನೆಲ್ಲ ನಾವು ಕಂಪೈಲ್ ಮಾಡ್ಕೊಂಡಿದ್ದೀವಿ. ಇದೆಲ್ಲದರ ಬೇಸಿಸ್ ಈಗ ನೋಡ್ರಿ, ಪಬ್ಲಿಕ್ ನ್ಯೂಸೆನ್ಸ್ ಹೆಂಗಿರುತ್ತಂದರೆ ಸಾರ್ವಜನಿಕರು ನಮಗೆ ಕೊಟ್ಟಾಗ ಈಗ ಅವ್ರು ಏನೇನು ಬರೆದು ಕೊಟ್ಟಿರ್ತಾರೆ ಅಂದರೆ ನಮಗೇನೋ ಒಂದು ತೊಂದರೆ ಆಗ್ತದೆ ನಮ್ಮ ಊರಲ್ಲಿ ಹಿಂಗಂತ ಕೊಟ್ಟರೆ ಉಪಯೋಗ ಆಗೋಲ್ಲ. ಸ್ಪೆಸಿಫಿಕ್ಕಾಗಿ ಈಗ ತೊಗೊಳ್ತಾ ಇದ್ದೀನಿ ನಾನು, ಅವ್ರಿಗೆ ಗೈಡ್ ಮಾಡಿ ಯಾವ ರೀತಿ ತೊಗೊಂಡು ಅವ್ರು ನೋಟಿಸ್ ಕೊಟ್ಟು ಹಿಯರ್ ಮಾಡಿ. ಎನಿವೇ ನಮಗೆ ಈಗ ಸಪೋರ್ಟಿಂಗ್ ಅವ್ರ ಕ್ಲೋಸರ್ದು ಆರ್ಡರ್ ಕೂಡ ಒಂದು ಸಪೋರ್ಟ್ ಆಗ್ತದೆ.
ಅದನ್ನು ಬೇಸ್ ಇಟ್ಕೊಂಡು ಮಾಡ್ತಾರೆ. ಸರ್, ಈಗ ಇಷ್ಟೊಂದು ಸಮಸ್ಯೆ ಆಗುವವರೆಗೂ ಕೂಡ ಅಧಿಕಾರಿಗಳು ಯಾಕೆ ಸುಮ್ಮನೆ ಇದ್ರು ಸರ್ ಅಂತ ಸುಮಾರು ಸತಿ ಎಲ್ಲ 2022ರಲ್ಲಿ ಕ್ಲೋಜರ್ ಆರ್ಡರ್ ಮಾಡಬೇಕಂತ ನೋಟಿಸ್ ಕೊಟ್ಟಿದ್ರು. ಅವಾಗ ಹೈಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಡ್ಬಂದಿದ್ದಾರೆ, ನೀವು ಪ್ರೊಸೀಜರ್ ಪ್ರಕಾರ ಮಾಡಿಲ್ಲ ಅಂತ. ಹಾಗಾಗಿ ಹೀಗೆ ನ್ಯಾಯಾಲಯದ ವ್ಯವಸ್ಥೆಯಲ್ಲೂ ಕೂಡ ಇದಿರೋದ್ರಿಂದ ಅಲ್ಲ ಫರ್ದರ್ ಇವರು ಪ್ರೊಸೀಜರಲ್ ಲ್ಯಾಬ್ಸ್ ಅಂತ ಮತ್ತೊಂದು ಸಲ ಇನಿಷಿಯೇಟ್ ಮಾಡಿದ್ದಾರೆ, ಮತ್ತೆ ಸ್ಟಾರ್ಟಿಂಗಿಂದ ಮಾಡಿದ್ದಾರೆ. ಸೋಲಾರ್ದು ಈಗ ಹಂಗೆ ಆಗ್ತದ್ರಿ. ಈಗ ನಾನು ಇವತ್ತು ಕ್ಲೋಸ್ ಮಾಡಿದರೆ ನ್ಯಾಚುರಲಿ ಹೋಗಿ ಸ್ಟೇ ತೊಗೊಂಬರ್ತಾನೆ, ಮತ್ತೆ ಅವಾಗ ನೋಟಿಸ್ ಕೊಡಬೇಕು, ಮತ್ತೆ ಹಿಯರ್ ಮಾಡಬೇಕು. ಕೈಗಾರಿಕೆ ಸಚಿವರು IAS ರಿಪೋರ್ಟ್ ಆಲ್ರೆಡಿ ಕಂಪ್ಲೀಟ್ ಆಗಿ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಬಲ್ಡೋಟ. ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಬಲ್ಡೋಟ. ಅಲ್ಲ ಸರ್, ಅದು ನಡೀತಾ ಇರೋ ತಮ್ಮ ಗಮನಕ್ಕೆ ಗಮನಕ್ಕೆ ಅಥವಾ ಇಲ್ಲ, ನನ್ನ ಗಮನಕ್ಕಿಲ್ಲ. ಅವ್ರು ಹೇಳಿದ್ರೆ ಕೊಡ್ತೀವಿ ಇನ್ನೂ ಸ್ಟಾರ್ಟ್ಲಿ ಅಂತ. ನನಗೇನು ಬಂದಿಲ್ಲ ರೀ ನೀವು, ಬಟ್ ಉಳಿದದ್ದೆಲ್ಲನೂ ಫ್ಯಾಕ್ಟ್ರೀಸ್ ಇನ್ಸ್ಪೆಕ್ಷನ್ ಮಾಡಿದ ರಿಪೋರ್ಟ್ ನನಗೆ ಬಂದಿದೆ. ಅದೇ ಸರ್, ಎನ್ವಿರಾನ್ಮೆಂಟ್ ಆ್ಯಂಡ್ IC ಯಾವುದು ಅದು ಬಂದಿದೆ. ಆ ಬೇಸ್ಡ್ ಅಂತ ರಿಪೋರ್ಟ್ ಏನಾಗಿಲ್ಲ ಸರ್ ಇದುವರೆಗೆ? ಅದರ ಮೇಲೆ ಕ್ರಮ ಮಾಡ್ತಾ ಇದೀವಿ. ಅವ್ರಿಗೆ ಇನ್ಸ್ಪೆಕ್ಷನ್ ಕಳಿಸಿದ್ವಿ, ಕೆಲವೊಂದು ಕಂಪ್ಲೈನ್ಸ್ ಆಗಿದೆ, ಕೆಲವೊಂದು ಆಗೋದು ಬಾಕಿ ಇದೆ. ಅಡ್ವಾನ್ಸ್ ಟೆಕ್ನಾಲಜಿ ಅವ್ರು ಮಾಡ್ಕೊಂಡಿರೋರು ಅದರ ನಮ್ಮಲ್ಲಿ ಕಂಪನಿ 3 ಟೈಪ್ ಹೇಳಿದ್ದಾರೆ: ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್, ಲಾಂಗ್ ಟರ್ಮ್. 3 ಮೆಜರ್ಸ್ ಹೇಳಿದ್ದಾರೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.